ಜೋರ ಮಾತಾಡಿ ಸರ್. ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಇಡೀ ದೇಶಾದ್ಯಂತ ಇಂದು ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಮತ್ತು ಕಚೇರಿಗಳಲ್ಲೂ ಸಂಘ ಸಂಸ್ಥೆಗಳಲ್ಲೂ ಇವತ್ತು ಒಂದು ಇಡೀ ದೇಶಕ್ಕೆ ಒಂದು ವಿಶೇಷವಾದಂಥ ದಿನ. ಅತ್ಯಂತ ವಿಶಿಷ್ಟವಾಗಿರುವಂತಹ ದೇಶ ಭಾರತ, ವಿಭಿನ್ನತೆಗಳಿಂದ ಕೂಡಿರತಕ್ಕಂಥ ದೇಶ ಭಾರತ. ಹೀಗೆ ಅನೇಕ ಸಾಂಸ್ಕೃತಿಕ ಮತ್ತು ಅನೇಕ ವಿಚಾರಗಳಲ್ಲಿ ವಿಭಿನ್ನತೆಯನ್ನು ಹೊಂದಿದ್ರು ಕೂಡ, ವಿಶೇಷತೆಗಳನ್ನು ಹೊಂದಿದ್ರು ಕೂಡ ಏಕತೆಯನ್ನು ಸಾರಿರ್ತಕ್ಕಂಥ ಸಾರ್ವಭೌಮ ದೇಶ ಭಾರತ. ಇಂತಹ ನೆಲದಲ್ಲಿ ನಾವೆಲ್ಲ ಕೂಡ ಜನಿಸಿ ನಾವು ಬದುಕ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಇವತ್ತಿನ ಈ ಕಾರ್ಯಕ್ರಮದ ನಿಜವಾದಂತಹ ಉದ್ದೇಶ ಭಾರತ ಗಣರಾಜ್ಯವಾದ ಮೇಲೆ ಮತ್ತು ಭಾರತ ಸಾರ್ವಭೌಮ ದೇಶ ಆದ ಮೇಲೆ ಮತ್ತು ಭಾರತ ಸಂವಿಧಾನವನ್ನು ಅಂಗೀಕರಿಸಿ ಸಂವಿಧಾನವನ್ನು ಪಾಲಿಸಿಕೊಂಡು ಈ ದೇಶವನ್ನು ಕಟ್ಟುವಂತಹ ಅನೇಕ ಜನರನ್ನು ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಇಷ್ಟು ದಿನಗಳಿಂದ ಈ ದೇಶದ ಆಗುಹೋಗುಗಳ ಬಗ್ಗೆ ಮತ್ತು ಈ ವ್ಯವಸ್ಥೆಯನ್ನು ನಾವು ಕಟ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಆಲೋಚನೆ ಮಾಡ್ತಕ್ಕಂಥ ದಿನ ಇವತ್ತು. ಈ ಕಾರ್ಯಕ್ರಮವನ್ನು ಧ್ವಜಾರೋಹಣ ಕಾರ್ಯಕ್ರಮದಿಂದ ಆರಂಭಿಸ್ತೀವಿ. ಈ ಕಡೆ ಮೈಕ್ ಅಂತ ಲಾಸ್ಟ್ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣದ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯ ಸರ್ ಅವರು ಅತಿಥಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸರ್, ದಯವಿಟ್ಟು National salute! Salute! National anthem begin! Begin! जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जाहे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे जय बोलो भारत माता के ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂಥ ಅತಿಥಿಗಳಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಅತಿಥಿಗಳು ಆಗಮಿಸಲಿದ್ದಾರೆ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂಥ ಅತಿಥಿಗಳು ಇದೀಗ ಮಹಾತ್ಮ ಗಾಂಧಿ ಅವರ ಭಾವಚಿತ್ರಕ್ಕೆ ಮತ್ತು B.R. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಅವರನ್ನು ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತೇವೆ. ಸರ್, ಸರ್
ಈ ದೇಶಕ್ಕಂತ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳಿಗೆ ಪುಷ್ಪನಮನವನ್ನು ಸಲ್ಲಿಸಿದಂತಹ ಅತಿಥಿಗಳಿಗೆ ಧನ್ಯವಾದಗಳು. ಈ ಒಂದು ವೇದಿಕೆಯ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಅತಿಥಿಗಳು ನಮ್ಮ ಸ್ನಾತಕೋತ್ತರ ಪದವಿಯ ನಿರ್ದೇಶಕರಾದಂಥ ಡಾಕ್ಟರ್ ರವಿಕುಮಾರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಅತಿಥಿಗಳಾಗಿರುವಂಥ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶಿವರಾಮ್ ಪಾಟೀಲ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಪುಷ್ಪಲತಾ ಕೆ ಮೇಡಮ್ ಅವರನ್ನ ನಾನು ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಪದವಿ ಕಾಲೇಜಿನ ಉಪ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಸತ್ಯಜಿತ್ ರಾಯ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಸ್ನಾತಕೋತ್ತರ ಪದವಿಯ ನಿರ್ದೇಶಕರು ಆದಂಥ ಡಾಕ್ಟರ್ ರವಿಕುಮಾರ್ ಸರ್ ಅವರು ಈ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ತಿಳಿಸಬೇಕು ಅಂತ ಅವರು ವಿನಂತಿಸುತ್ತೇನೆ. ಸರ್ ಈ ಕಡೆ ಲಾಸ್ಟ್ ಸರ್ ಈ ಕಡೆ ಲಾಸ್ಟ್. Respected principal of the degree college and respected principal of the UC college and all my dear colleagues, it is very happy to attend the national festivals because they are the unique one which will be trying to help the people to foster the national integrity and unity among the country people. And Republic Day is one of the most important national festivals which tells us the importance of the Indian Constitution. So actually for the past 5 years we are also celebrating Constitutional Day after the coming of a new government. Earlier we have only Republic Day which we are celebrating on the 26th of January, which is a day in which the Constitution has come into effect. But the Constitution has started November 26th. So we are also celebrating Constitution Day on November 26th, the day on which the Constitution was completed. The implementation of Constitution has come from the January 26th. So that's why we celebrate it as a Republic Day. So we want this festival to be celebrated all over the country and also see that all the people of the country celebrate this one, because it's very, very important to see that country has to be united and each and every citizen of the country has to take their own roles to see these festivals will be celebrated without fail and foster the integrity and unity among the family of the people of the country. Thank you for the opportunity. ಸಂವಿಧಾನದ ಮಹತ್ವವನ್ನು ಮತ್ತು ಗಣರಾಜ್ಯೋತ್ಸವ ದಿನದ ವಿಶೇಷತೆಯನ್ನು ಕುರಿತು ತಮ್ಮ ಮಾತುಗಳಲ್ಲಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ರವಿಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಿವರಾಮ್ ಪಾಟೀಲ್ ಸರ್ ಅವರು ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ತಿಳಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರ ಪ್ರೊಫೆಸರ್ ಪುಷ್ಪಲತಾ ಮೇಡಮ್ ಅವರೇ, MBA ಡೈರೆಕ್ಟರ್ ಆದಂತಹ ಡಾಕ್ಟರ್ ರವಿಕುಮಾರ್ ಸರ್ ಅವರೇ, ಸತ್ಯಜಿತ್ ರೇ ಸರ್ ಅವರೇ, ಎಲ್ಲ ಉಪನ್ಯಾಸಕ ವೃಂದದವರೇ, ಬೋಧಕೇತರ ಸಿಬ್ಬಂದಿಯವರೇ, ಇವತ್ತು ಜನವರಿ 26 ಪ್ರತಿ ವರ್ಷ ನಾವು ಇದನ್ನು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ನಮಗೆ 2 ಆಚರಣೆಗಳು ಬಹಳ ಮುಖ್ಯ. ಅದರಲ್ಲಿ ಮೊದಲನೆಯದ್ದು ಆಗಸ್ಟ್ 15 ಸ್ವತಂತ್ರ ಸಿಕ್ಕಂತಹ ದಿನ, ಹಾಗೆ ಜನವರಿ 26 ಗಣರಾಜ್ಯೋತ್ಸವ ದಿನ. ನಮಗೆ ಸ್ವತಂತ್ರ ಮಾತ್ರ ಸಿಕ್ಕರೆ ಸಾಲದು, ಯಾಕಂದರೆ ಅದು ದೊಡ್ಡ ಹೊಣೆ. ಸ್ವತಂತ್ರ ಪೂರ್ವದಲ್ಲಿ ನಾವು ಅದರ ಹಪಾಪಿಗಳಾಗಿದ್ವಿ. ನಮಗೆ ಸ್ವತಂತ್ರ ಸಿಗಬೇಕು
ನಮಗೊಂದು ಫ್ರೀಡಮ್ ಇರಬೇಕು, ನಮ್ಮದೇ ಆದ ಒಂದು ಅಸ್ತಿತ್ವ ಇರಬೇಕು, ನಾವು ಇನ್ನೊಬ್ಬರ ಆಳ್ವಿಕೆಯಲ್ಲಿ ಅದರಿಂದ ಮುಕ್ತರಾಗಬೇಕು ಅನ್ನೋ ಒಂದು ಹಪಾಪಿಯಲ್ಲಿ ನಾವಿದ್ವಿ. ಹಾಗೆ ನಮ್ಮ ಪೂರ್ವಜರು ಅದಕ್ಕೆ ಸಾಕಷ್ಟು ಕಷ್ಟಗಳನ್ನು ಪಟ್ಟು ನಮಗೆ ಸ್ವತಂತ್ರ ಭಾರತವನ್ನು ಕಲ್ಪಿಸಿದರು. ಆದರೆ ಅಷ್ಟಕ್ಕೆ ನಮ್ಮದೇನು ಕರ್ತವ್ಯಗಳು ಮುಗಿಲಿಲ್ಲ. ನಂತರ ನಮಗೆ ಆ ಸ್ವತಂತ್ರ ಸಿಕ್ಕ ಮೇಲೆ, ಸಿಗೋಕ್ಕಿಂತ ಮುಂಚಿತ ಯಾರು ಆಳ್ತಾ ಇದ್ರು, ಅವ್ರದ್ದೊಂದು ಕಾನೂನುಗಳಿತ್ತು, ಆ ಕಾನೂನು ಚೌಕಟ್ಟುಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ವಿ, ಬೇರೆ ಜವಾಬ್ದಾರಿಗಳಿರಲಿಲ್ಲ. ಬಟ್ ಸ್ವತಂತ್ರ ಸಿಕ್ಕ ಮೇಲೆ ನಮಗೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯಿತು. ಆವಾಗ ನಮ್ಮದೇ ಆದಂತಹ ಒಂದು ಸ್ವತಂತ್ರವಾದ ಒಂದಂತೂ ಶಾಸನ ಬೇಕಾಯಿತು. ಆ ಶಾಸನ ರೂಪಿಸೋದಕ್ಕೆ ಸಾಕಷ್ಟು ಕಷ್ಟಗಳಾಗಿದೆ. ಅದಕ್ಕೆ ಒಂದು ಸಮಿತಿಯನ್ನು ರಚಿಸಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅದರ ಹೊಣೆ ಹೊತ್ತರು. ಸಾಕಷ್ಟು ದೇಶಗಳನ್ನು ಸುತ್ತಾಡಿ ಅಲ್ಲಿರುವಂತಹ ಶಾಸನಗಳನ್ನು ಎಲ್ಲ ಒಟ್ಟುಗೂಡಿಸಿ ಅದರಲ್ಲಿರುವಂಥ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ನಮಗೊಂದು ಶಾಸನವನ್ನು ರೂಪಿಸಿದ್ರು. ಇದು ಬಹಳ ಮುಖ್ಯವಾದಂಥ ವಿಷಯ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಿ ಏಕತೆಯಿಂದ ಯಾವುದೇ ಹೊರ ದೇಶಗಳು ನಮ್ಮ ಮೇಲೆ ಮತ್ತೆ ದಾಳಿ ಮಾಡಲಾರ್ದಂಗೆ, ನಮ್ಮನ್ನು ಮತ್ತೆ ವಶಪಡಿಸಿಕೊಂಡು ನಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳಾರ್ದಂಗೆ ಕಾಪಾಡಿಕೊಳ್ಬೇಕು ಅಂದರೆ ಈ ಶಾಸನ ಬಹಳ ಮುಖ್ಯ ಆಗಿರುತ್ತೆ. ಅಂತ ಪ್ರಮುಖವಾದ ಶಾಸನವನ್ನು ರಚಿಸಿ ನಮ್ಮನ್ನು ಎಲ್ಲ ನೆಮ್ಮದಿಯಿಂದ ನಮ್ಮ ದೇಶದಲ್ಲಿ ಬಾಳೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಸಮಸ್ತ ಪೂರ್ವಜರಿಗೆ, ಯಾರ್ಯಾರು ಅದರಲ್ಲಿ ಒಬ್ಬರು ಇಬ್ಬರು ಅಂತಲ್ಲ, ಯಾರ್ಯಾರು ಅದರಲ್ಲಿ ತೊಡಗಿಸಿಕೊಂಡಿದ್ರು ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ನಾವೆಲ್ಲ ಅರ್ಪಿಸೋಣ. ಇಂಥ ಒಂದು ಸುದಿನದಲ್ಲಿ ನಾವು ಅವ್ರನ್ನ ನೆನಪಿಸ್ಕೊಳ್ಬೇಕು. ಹಾಗೆ ಈ ಶಾಸನಕ್ಕೆ ಏನು ನಮಗೊಂದು ಶಾಸನ ನಾವು ಮಾಡ್ಕೊಂಡಿದ್ದೀವಿ, ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವ, ಇದು ದೊಡ್ಡ ಪ್ರಜಾಪ್ರಭುತ್ವ. ಇದರಲ್ಲಿ ನಾವು ಬಹಳ ನಿಷ್ಠೆಯಿಂದ ಆ ಶಾಸನವನ್ನು ಅಪ್ಪಿಕೊಳ್ಬೇಕು. ಅದರಲ್ಲಿ ಸುಮಾರು ಪ್ರಸ್ತಾವನೆಗಳಿವೆ, ಅದರಲ್ಲಿ ಸುಮಾರು ವಿಚಾರಗಳಿವೆ. ಭ್ರಾತೃತ್ವ, ಸಮಾನತೆ, ಎಷ್ಟೆಷ್ಟು ಒಳ್ಳೆಯ ವಿಚಾರಗಳು ಅದರಲ್ಲಿ ಅಡಗಿಸಿಕೊಂಡಿದ್ದೀವಿ. ನಾವು ಎಲ್ಲರೂ ಒಂದೇ, ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ, ಎಲ್ಲರೂ ಒಂದೇ. ಯಾಕಂದ್ರೆ ಇದು ನಮ್ಮ ಸಾರ್ವಭೌಮ ಭಾರತ. ಇಲ್ಲಿ ಸಾಕಷ್ಟು ಧರ್ಮಗಳಿವೆ, ಸಾಕಷ್ಟು ಜಾತಿಗಳಿವೆ, ಆದರೂ ಕೂಡ ನಾವು ಬಹಳ ಒಗ್ಗಟ್ಟಾಗಿದ್ದೀವಿ. ಇದಕ್ಕೆ ಕಾರಣನೇ ನಮ್ಮ ಈ ಶಾಸನ. ಸೊ ಇಂಥ ಒಂದು ಸುಸಂದರ್ಭದಲ್ಲಿ ನನಗೆರಡು ಮಾತಾಡೋದಕ್ಕೆ ನೀವು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಇನ್ನೊಂದು ಸಮಾನತೆ ದಿನಾಚರಣೆಯಾಗಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಮತ್ತು ಸಂವಿಧಾನದ ಮಹತ್ವ, ನಾವು ಹೇಗೆ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಕಷ್ಟಪಟ್ಟಂಥವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವ್ರ ನೆನೆಸ್ಕೊಳ್ಬೇಕು. ಅವ್ರಿಗೆ ತಮ್ಮ ಅವರಿಗೆ ಗೌರವನ ಸೂಚಿಸಬೇಕು ಅಂತ ಹೇಳಿದಂಥ ಶಿವರಾಮ್ ಪಾಟೀಲ್ ಸರ್ ಅವ್ರಿಗೆ ಧನ್ಯವಾದಗಳು. ಮತ್ತೊಂದು ವಿಶೇಷತೆ, ಸಂವಿಧಾನದ ಕರಡನ್ನು ಸಿದ್ಧಪಡಿಸುವಂಥದ್ರಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಟಿ ಚೆನ್ನಯ್ಯನವರು ಕೂಡ ಈ ಒಂದು ಸಮಿತಿನಲ್ಲಿ ಕಾರ್ಯನಿರ್ವಹಿಸಿದ್ರು ಅಂತ ಈಗ ತಿಳಿದು ಬಂದಿದೆ. ಅಂತಹ ಈ ಸಂವಿಧಾನದ ಕರಡಲ್ಲಿ ಈ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ನಾವು ಕೂಡ ಕೋಲಾರ ಅವರು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಹೀಗೆ ಇನ್ನೂ ಅನೇಕ ಜನ ಇಡೀ ದೇಶಾದ್ಯಂತ ಆಗಿನ ಕಾಲದವರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಇವತ್ತು ಗೌರವನ ಸೂಚಿಸೋಣ. ಹಾಗೆ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಪುಷ್ಪಲತಾ ಮೇಡಮ್ ಅವರು ಈ ದಿನದ ವಿಶೇಷತೆಯನ್ನು ಕುರಿತು ಒಂದೆರಡು ಮಾತನ್ನು ಹಂಚ್ಕೋಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 26ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯ. ವೇದಿಕೆ ಮೇಲೆ ಹಾಜರಾಗಿರುವಂತಹ
ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಂತ ಡಾಕ್ಟರ್ ಎನ್ ಶಿವರಾಮ್ ಪಾಟೀಲ್ ಸರ್ ಅವರೇ ಮತ್ತು ನಮ್ಮ ಸ್ನಾತಕೋತ್ತರ ಪದವಿಯ ನಿರ್ದೇಶಕರಾದಂತಹ ಡಾಕ್ಟರ್ ರವಿಕುಮಾರ್ ಸರ್ ಅವರೇ, ಉಪಪ್ರಾಂಶುಪಾಲರಾದಂತಹ ಸತ್ಯಜಿತ್ ರಾಯ್ ಸರ್ ಅವರೇ, ಎಲ್ಲ ಉಪನ್ಯಾಸಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಜನವರಿ 26, 1950ನೇ ಇಸ್ವಿಯಲ್ಲಿ ನಮಗೆ ಗಣರಾಜ್ಯವಾಯಿತು. ನಮ್ಮ ಭಾರತ ಅತಿ ದೊಡ್ಡ ದೇಶ. ಈ ಒಂದು ದೇಶಕ್ಕೆ ಲಿಖಿತ ಸಂವಿಧಾನವನ್ನು, ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನಂತಹ ಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಈ ದಿನ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಈ ದಿನ ನಾವು ಸ್ವತಂತ್ರವಾಗಿ ನಮ್ಮ ಒಂದು ಹಕ್ಕುಗಳನ್ನು, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ನಾವು ತಿಳ್ಕೊಂಡು ನಾವು ನಡ್ಕೊಳ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಅದಕ್ಕೆ ಒಂದು ಮೂಲ ಪುರುಷರು ಅಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅನೇಕ ದೇಶಗಳಲ್ಲಿ ಇರುವಂತಹ ಸಂವಿಧಾನವನ್ನು ಓದಿ ಮನವರಿಕೆ ಮಾಡಿಕೊಂಡು ನಮಗೆ ಅತಿ ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಮ್ಮ ಕಾನೂನಲ್ಲಿ ನಡೆಯುವಂತಹ ಸರ್ಕಾರದಲ್ಲಿ ನಡೆಯುವಂತಹ ಎಲ್ಲ ಕಾನೂನಿನ ಚೌಕಟ್ಟುಗಳು ಸಹ ಈ ಒಂದು ಸಂವಿಧಾನವನ್ನು ಅನುಗುಣವನ್ನು ಪಡ್ಕೊಂಡಿದೆ. ಸಂವಿಧಾನ ಅಂದರೆ ಇದರಲ್ಲಿ ಅನೇಕ ಆರ್ಟಿಕಲ್ಸ್, ಕ್ಲಾಸಸ್ಸನ್ನು ಒಳಗೊಂಡು ಅನೇಕ ವಿಷಯಗಳನ್ನು ಮಂಡಿಸಿದ್ದಾರೆ. ಇದನ್ನು ಭಾರತದ ಪ್ರಜೆಯಾದಂತಹ ಪ್ರತಿಯೊಂದು ನಾಗರಿಕನ ಕರ್ತವ್ಯ ನಮ್ಮ ಸಂವಿಧಾನವನ್ನು ತಿಳ್ಕೋಬೇಕು ಮತ್ತು ಅದನ್ನು ಪಾಲಿಸಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆಗೆ ಹಾಜರಾಗಿರುವಂತಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅದರ ಮಹತ್ವವನ್ನು ತಿಳಿಸ್ತಾ ಹೇಳಿದಂಥ ಪ್ರಾಂಶುಪಾಲರಾದಂಥ ಪುಷ್ಪಲತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಉಪಪ್ರಾಂಶುಪಾಲರಾದಂತಹ ಸತ್ಯಜಿತ್ ರಾಯ್ ಸರ್ ಅವರು ಈ ದಿನದ ಶುಭಾಶಯವನ್ನು ತಿಳಿಸಲಿದ್ದಾರೆ. Respected dignitaries, my dear faculty and dear students, as today we have gathered here for the 26th day of January, that is 76th Republic Day celebration. It is a great day for any Indian to celebrate, as we commemorate the adoption of our Indian Constitution, which came in effect in 1950. Indian Constitution was framed by a great legend, Dr. B.R. Ambedkar, and some visionary leaders. And that is the remark of integrity, as our director said, our PU principal said, it is the remark of integrity, unity and equality. India is a country where, irrespective of caste, tribal and different community, people are united. We believe in unity, integrity and equal opportunities. That's why India believe in one word, that is democracy. Because India is a democratic country, here peace is there and prosperity is there. But unfortunately, here what is happening, there are some selfish people who is diverting us, who is following the divide and rule policy. But see, we are Indians. Our freedom fighters, they put great effort to make this country free from British. And there are some nation builders, the lawmakers, round the clock, they are putting their effort to shape our nation. But unfortunately, we are getting diverted. We are failing in our responsibilities. It is not that only we should hoist the flag and sing a patriotic song and have breakfast and go from here.
on 26th. It is a great day where we should contribute for our nation. And for that, what is required, we should take a oath that we will be united. Here, a very unfortunate thing, you belong to this caste, you belong to that caste, I belong to this state, you belong to that state. We are Indians. We are not belong to any state, any caste, any credit. We should be responsible in our duty. And that starts with the first thing, punctuality. It's not like that we'll go in the border and like our Indian soldiers will fight for our nation. It's not like that. At least what we should do, we should nurture our students so that tomorrow they should become the good citizen of our country. For that, what is required, we should be self-disciplined. We should be honest, dedicated. And we should be united. India believes in unity and integrity. And we should not give scope for any other thing. And a very unfortunate thing, see, Dr. B.R. Ambedkar is a great leader. In his name, some people, they are misusing the things. It should not be. The Dr. B.R. Ambedkar vision, it should be there in your heart. And he made Indian's constitution irrespective of caste and cradle. He doesn't belong to any caste. He is a great leader who is a visionary person for us. And we should follow him. We should follow his ideology. It's not like politician. We should divide among us and we should make our boundary. And then what will happen? We'll fail to build our nation. With this, let me conclude. I think they told me to tell 2 words, but I crossed beyond 2 words. I spoke, if anything I spoke wrong, please excuse me. As an Indian, citizen, I spoke, here, what came from my heart, and let us take a oath to rebuild this nation by nurturing our students, by giving them a proper culture. And for that, let us start with one simple thing, punctuality. If we are punctual in our life, definitely we can achieve everything. Thank you. Jai Hind, Jai Kannada. ತುಂಬ ಭಾವನಾತ್ಮಕವಾಗಿ ಕೆಲವು ಕಟು ಸತ್ಯಗಳ ಮೂಲಕ ತಮ್ಮ ಮಾತುಗಳನ್ನು ಹಂಚಿಕೊಂಡ್ರು. ಅದು ಸಾರ್ವಜನಿಕ ಸತ್ಯ, ಆದರೂ ಯಾರು ಕೂಡ ಹೇಳ್ಕೊಳ್ಳೋಕ್ಕೆ ಮುಂದಾಗ್ತಿಲ್ಲ. ಅದು ಇಂತಹ ದಿನ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಅನಿಸುತ್ತೆ. ನಾವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ, ಯಾಕೆಂದರೆ ಎಲ್ಲರೂ ಬುದ್ಧಿಜೀವಿಗಳಿರೋದ್ರಿಂದ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ಕೊಂಡು ಮತ್ತೊಮ್ಮೆ ರಾಯ್ ಸರ್ ಅವ್ರಿಗೆ ತಮ್ಮ ಭಾವನಾತ್ಮಕ ಮಾತುಗಳ ಮೂಲಕ ತಮ್ಮ ವಿಶ್ವಾಸನ ಹೇಳಿದಂಥ ರಾಯ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಒಂದು ದೇಶಭಕ್ತಿ ಗೀತೆ ಪ್ರೊಫೆಸರ್ ಶ್ರೀನಿವಾಸ್ ಸರ್ ಅವರಿಂದ. ಮುಂದೆ ಬರುತ್ತೆ.
ಅವರಂತೆ ಹಾಕಬೇಕು ಅನ್ನೋಂಥ ಒಂದು ಅರ್ಥಗರ್ಭಿತ ಹಾಡು ಎಷ್ಟು ಭಾವನಾತ್ಮಕವಾಗಿತ್ತು ಅಂತಂದರೆ ಅವರ ಭಾವಚಿತ್ರದ ಪುಷ್ಪ ಕೆಳಗೆ ಬಿತ್ತು. ಸೊ ನಿಜವಾಗ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ವಿಶಿಷ್ಟವಾಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಒಳ್ಳೆಯದನ್ನು ಬಯಸ್ತಾ ಇರ್ತೀವಿ. ನಾವು ಏನಾಗಬೇಕು, ಯಾವ ಥರ ಬದುಕಬೇಕು ಅನ್ನೋದಕ್ಕೆ ನಮ್ಮ ಸುತ್ತಮುತ್ತಲೂ ಕೂಡ ನಮ್ಮ ಪೂರ್ವಿಕರಿದ್ದಾರೆ, ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಹಿರಿಯರು ನಮ್ಮ ಜೊತೆಲಿ ಇದ್ದಾರೆ, ಅವರೆಲ್ಲ ಕೂಡ ನಮ್ಮನ್ನು ನಡೆಸ್ತಿದ್ದಾರೆ ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಒಂದು ಸಂಕೇತ. ಅವರು ಹಾಡ್ತಾ ಮಧ್ಯದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಹಾರ ಕೆಳಗೆ ಬಿದ್ದಾಗ ನಿಜವಾಗ್ಲೂ ಕೂಡ ಒಂದು ಥರ ಭಾವನಾತ್ಮಕವಾಗಿತ್ತಂಥದ್ದು. ಇದೇ ನಿಜವಾದಂತಹ ಭಾರತ, ಭಾವನಾತ್ಮಕ ದೇಶ, ಆಧ್ಯಾತ್ಮಿಕ ದೇಶ, ಇದೊಂದು ವಿಶಿಷ್ಟ ದೇಶ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮೆಲ್ಲರಿಗೂ ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ. ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಈಗ ಈ ಕಾರ್ಯಕ್ರಮವನ್ನು ಇಷ್ಟು ಸೊಗಸಾಗಿ ನಡೆಸಿಕೊಟ್ಟಂತಹ ಮತ್ತು ವಿಶಿಷ್ಟತೆಯಿಂದ ಈ ಕಾರ್ಯಕ್ರಮ ನೆರವೇರಿದ್ದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅತಿಥಿಗಳು. ಸೊ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸಿ ಧ್ವಜಾರೋಹಣವನ್ನು ನಡೆಸಿಕೊಟ್ಟು ಮತ್ತು ತಮ್ಮ ಶುಭಾಶಯಗಳನ್ನು ತಿಳಿಸಿಕೊಟ್ಟಂಥ ಸ್ನಾತಕೋತ್ತರ ಪದವಿಯ ನಿರ್ದೇಶಕರಾದಂಥ ಡಾಕ್ಟರ್ ರವಿಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮದಿಂದ ಅನಂತ ಧನ್ಯವಾದಗಳು. ಹಾಗೆಯೇ ಮತ್ತೊಬ್ಬ ಅತಿಥಿಗಳು ಆಗಿರುವಂತಹ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಶಿವರಾಮ್ ಎನ್ ಪಾಟೀಲ್ ಸರ್ ಅವರು ಧ್ವಜಾರೋಹಣವನ್ನು ನಡೆಸಿಕೊಟ್ಟು ನಮ್ಮೆಲ್ಲರಿಗೂ ಕೂಡ ಕೆಲವು ನುಡಿಗಳನ್ನು ಹೇಳಿದಂಥ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಪುಷ್ಪಲತಾ ಮೇಡಮ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಕೂಡ ತಮ್ಮ ನುಡಿಗಳನ್ನು ಹೇಳಿರ್ತಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಭಾವನಾತ್ಮಕವಾಗಿ ತಮ್ಮ ಮಾತುಗಳನ್ನು ಹಂಚಿಕೊಟ್ಟಂಥ ನಮ್ಮ ಕಾಲೇಜಿನ ಉಪಪ್ರಾಂಶುಪಾಲರು ಸತ್ಯಜಿತ್ ರಾಯ್ ಸರ್ ಅವರು ಕೂಡ ನಾನು ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಕಾಲೇಜಿನ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಕಾಲೇಜಿನ ಸ್ಕೌಟ್ಸ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. घर कब